ಇದೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂತಂದ್ರೆ ಇಂಡಿಯಾ ಮೈತ್ರಿಕೂಟ ಈಗ ಆಲ್ರೆಡಿ ಒಂದ್ ಹಂತದ ಮಟ್ಟಿಗೆ ಸರ್ಕಾರ ರಚನೆಯ ಆಸೆಯನ್ನ ಪಕ್ಕಕ್ಕಿಟ್ಟಾಗಿದೆ. ಸೊ ಈ ಕಾರಣಕ್ಕಾಗಿ ಯಾರು ವಿಪಕ್ಷ ನಾಯಕ ಆಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇದೆ. ಬಹುತೇಕ ನಾಯಕರುಗಳು ರಾಹುಲ್ ಗಾಂಧಿ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಈ ಮಧ್ಯೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವಕಾಶವನ್ನ ನಿರಾಕರಿಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರು ಚುನಾವಣಾ ಪೂರ್ವದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಷೇರು ಮಾರುಕಟ್ಟೆ ಕುರಿತು ಬಿಜೆಪಿ ನಾಯಕರುಗಳ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಚುನಾವಣೆ ಯುದ್ಧಕ್ಕೂ ರಾಹುಲ್ ಗಾಂಧಿ 107 ರ್ಯಾಲಿ. ಲೋಕಸಭೆಯ ವಿಪಕ್ಷ ನಾಯಕ ಆಗ್ತಾರಾ ರಾಹುಲ್ ಗಾಂಧಿ? ಸದ್ಯ ಸೈಲೆಂಟ್ ಆಗಿರುವ ಇಂಡಿಯಾ ಒಕ್ಕೂಟ ವಿಪಕ್ಷ ನಾಯಕ ಯಾರು ಎಂಬ ಚರ್ಚೆ ಶುರುವಾಗಿದೆ. ವಿಪಕ್ಷ ಸ್ಥಾನದ ರೇಸ್ನಲ್ಲಿ ರಾಹುಲ್ ಗಾಂಧಿ ಮೊದಲಿಗರಾಗಿದ್ದಾರೆ. ರಾಹುಲ್ ಗಾಂಧಿ ಹೆಸರು ಮುನ್ನೆಲೆಗೆ ಬರೋದಕ್ಕೂ ಕಾರಣ ಇದೆ. ಅದೇನು ಅಂದ್ರೆ ಈ ಬಾರಿಯ ಚುನಾವಣೆಯನ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ರು. ಎಲೆಕ್ಷನ್ ದೂರ ಇರುವಾಗಲೇ ಭಾರತ್ ಜೋಡೋ ಯಾತ್ರೆ ಕೈಗೊಂಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದ್ರು. ಇಷ್ಟೇ ಅಲ್ಲದೆ ಬರೋಬ್ಬರಿ 107 ರ್ಯಾಲಿಗಳನ್ನ ಮಾಡುವ ಮೂಲಕ ಬಿಜೆಪಿಯನ್ನ ಕಾಡಿದ್ರು. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಹೆಸರು ಮುನ್ನೆಲೆಗೆ ಬಂದಿದೆ. ಆದ್ರೆ ಮೂಲಗಳ ಪ್ರಕಾರ ವಿಪಕ್ಷ ನಾಯಕ ಆಗುವ ಅವಕಾಶವನ್ನ ರಾಹುಲ್ ಗಾಂಧಿ ತಿರಸ್ಕಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜೂನ್ 8ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಿಗದಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಚರ್ಚೆಯಾಗಲಿದೆ. ಎಕ್ಸಿಟ್ ಪೋಲ್, ಸ್ಟಾಕ್ ಮಾರ್ಕೆಟ್, ಬಿಗ್ ಸ್ಕ್ಯಾಮ್. ಎಕ್ಸಿಟ್ ಪೋಲ್ ಹಗರಣದ ತನಿಖೆಯಾಗಲಿ. ಮೋದಿ ಅಮಿತ್ ಶಾ ವಿರುದ್ಧ ರಾಗ ಗಂಭೀರ ಆರೋಪ. ಚುನಾವಣೆ ಬಳಿಕವೂ ಆಕ್ಟಿವ್ ಆಗಿರುವ ರಾಹುಲ್ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಗುಡುಗಿದ್ದಾರೆ. ಎಕ್ಸಿಟ್ ಪೋಲ್ ಹಾಗೂ ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಮಾಡ್ತಾ ಇರುವ ಆರೋಪ ಏನು ಅಂದ್ರೆ ಬಿಜೆಪಿಗೆ ಚುನಾವಣಾ ಫಲಿತಾಂಶದ ಬಗ್ಗೆ ಗೊತ್ತಿತ್ತು. ಹೀಗಾಗಿ ನಕಲಿ ಎಕ್ಸಿಟ್ ಪೋಲ್ಗಳ ಅಂಕಿ ಅಂಶ ಹಬ್ಬಿಸಿದ್ರು. ಜೂನ್ 4ಕ್ಕೆ ಷೇರು ಮಾರುಕಟ್ಟೆ ಜಿಗಿಯುತ್ತೆ ಅಂತ ಮೋದಿ ಮತ್ತು ಶಾ ಜನರಿಗೆ ಹೂಡಿಕೆಗೆ ಸಲಹೆ ಕೊಟ್ರು. ಫಲಿತಾಂಶದ ದಿನ ಷೇರು ಮಾರುಕಟ್ಟೆ ದಾಖಲೆ ಕುಸಿತ ಕಂಡಿದೆ. ಇದರೊಂದಿಗೆ 5 ಕೋಟಿ ಕುಟುಂಬಗಳು ಹಣ ಕಳೆದುಕೊಂಡಿವೆ. ಹೂಡಿಕೆ ಮಾಡಿದ್ದ ಸಂಶಯಾಸ್ಪದ ಜನರಿಗೆ ಲಾಭವಾಗಿದೆ. ಹಾಗಿದ್ರೆ ಎಕ್ಸಿಟ್ ಪೋಲ್, ಹೂಡಿಕೆದಾರರ ಮಧ್ಯೆ ಬಿಜೆಪಿಗೆ ಇರುವ ಸಂಬಂಧ ಏನು? ಈ ಕುರಿತು ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ. ಎಕ್ಸಿಟ್ ಪೋಲ್ ಹಾಗೂ ಸ್ಟಾಕ್ ಮಾರ್ಕೆಟ್ ಎರಡರಲ್ಲೂ ದೊಡ್ಡ ಹಗರಣವೇ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. कि चुनाव के समय प्रधानमंत्री ने, होम मिनिस्टर ने और फाइनेंस मिनिस्टर ने स्टॉक मार्केट पर टिप्पणी दी. 4 जून को स्टॉक मार्केट आसमान में जाएगी, लोगों को खरीदना चाहिए. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತೆ ಹೇಳೋದು ಅವರ ಕೆಲಸನ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. Why did PM and HM give specific investment advice to the 5 crore families investing in the stock market? Is it their job to give investment advice? ಇಷ್ಟೇ ಅಲ್ಲ, ಎಕ್ಸಿಟ್ ಪೋಲ್ ಹಾಗೂ ಬಿಜೆಪಿ ನಡುವಿನ ಸಂಬಂಧದ ಬಗ್ಗೆನೂ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಎಕ್ಸಿಟ್ ಪೋಲ್ ಘೋಷಣೆಗೆ ಮುನ್ನ ಹೂಡಿಕೆ ಮಾಡಿದ್ದ ವಿದೇಶಿಗರು ದೊಡ್ಡ ಪ್ರಮಾಣದ ಲಾಭ ಮಾಡಿದ್ದಾರೆ. ಅದು 5 ಕೋಟಿ ಕುಟುಂಬಗಳ ಹಣದಲ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. What is the connection between the BJP, the fake exit pollsters and the dubious foreign investors who invested one day before the exit polls were announced and made a huge profit? ಇದೊಂದು ದೊಡ್ಡ ಹಗರಣ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಈ ಬಗ್ಗೆ ಜಂಟಿ ಸಂಸತ್ ಸಮಿತಿ ತನಿಖೆಗೆ ಆಗ್ರಹಿಸಿದ್ದಾರೆ. And this is a criminal act. So we demand today a joint parliamentary committee to investigate this. ರಾಹುಲ್ ಗಾಂಧಿ ಆರೋಪವನ್ನ ಬಿಜೆಪಿ ತಳ್ಳಿ ಹಾಕಿದೆ. ರಾಹುಲ್ ಗಾಂಧಿಗೆ ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿಲ್ಲ, ಹೀಗಾಗಿ ಹೂಡಿಕೆದಾರರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. लोकसभा चुनाव में विपक्ष की हार की हताशा से अभी तक शायद राहुल गांधी जी उभरे नहीं है. अब वो मार्केट के इन्वेस्टर्स को भी गुमराह करने की साजिश रच रहे हैं.
ಚುನಾವಣೆಗೂ ಮೊದಲಿನಂತೆ ರಾಹುಲ್ ಗಾಂಧಿ ಆಕ್ಟಿವ್ ಆಗಿದ್ದಾರೆ. ಒಂದೊಂದೇ ವಿಚಾರವನ್ನ ಹಿಡಿದುಕೊಂಡು ಬಿಜೆಪಿಯ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.